ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಮುಕುಟಮಣಿ ಶ್ರೀಮಂತ್ ಬಸವಂತರಾವ್ ಬುಳ್ಳಪ್ಪ ಮಾಮೂಲಿ ದೇಸಾಯಿ ಶಿಕ್ಷಣ ಸಂಸ್ಥೆ 80 ವರ್ಷಗಳಿಂದ ಜ್ಞಾನ ದಾಸೋಹ ನಡೆಸಿಕೊಂಡು ಬಂದಿರುವ ಈ ಸಂಸ್ಥೆಯಲ್ಲಿ ಇತಿಹಾಸ ವಿಷಯದ ಬೋಧಕರು ಕೆಬಿ ಚನ್ನಪ್ಪ. ಅವರ ಪೂರ್ಣ ಹೆಸರು ಕೋಗುಂಡೆ ಬಸಪ್ಪ ಚನ್ನಪ್ಪ. ವೃತ್ತಿಯಲ್ಲಿ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ಸಂಘಟನಾ ನಿಪುಣರು. ಸದಾ ಲವಲವಿಕೆ ಸ್ವಭಾವದ ಇವರಿಗೆ ವಿದ್ಯಾರ್ಥಿಗಳೇ ನಿಜವಾದ ಸಂಪತ್ತು. ಇದೇ ಸಂಸ್ಥೆಯಲ್ಲಿ 25 ವರ್ಷ 5 ತಿಂಗಳು ತಮ್ಮ ವಿಶಿಷ್ಟ ಬೋಧನಾ ಶೈಲಿಯಿಂದ ವಿದ್ಯಾರ್ಥಿ ಸಮೂಹದ ಮೆಚ್ಚುಗೆ ಗಳಿಸಿ ಮೇ 31, 2026ರಂದು ಸೇವೆಯಿಂದ ನಿವೃತ್ತರಾದರು. ಸಮಾನ ಮನಸ್ಕರಿಂದ ಸನ್ಮಾನಕ್ಕೆ ಭಾಜನರಾಗಿರುವ ಶ್ರೀಯುತರ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಬರೋಣ. ಇದು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಹೋಬಳಿ. ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಚಾಚಿಕೊಂಡಿದೆ. ಇದೇ ಹೋಬಳಿಯಿಂದ 10 ಕಿಲೋಮೀಟರ್ ಸಂಚರಿಸಿದಾಗ ಸಿಗುವುದೇ ಕೋಗುಂಡೆ. ಕೃಷಿಯನ್ನೇ ಅವಲಂಬಿಸಿರುವ ಈ ಊರಿನ ಕೆಸಿ ಬಸಪ್ಪ ಶಿಕ್ಷಕರಾಗಿದ್ದವರು. ಸಿಎಸ್ ಸಕ್ರಮ್ಮ ಗೃಹಿಣಿ. ಈ ಶರಣ ದಂಪತಿಗಳ 4 ಮಕ್ಕಳ ಪೈಕಿ ಹಿರಿಯ ಮಗ ಕೆಬಿ ಚನ್ನಪ್ಪ ಮೇ 20, 1966ರಂದು ಜನಿಸಿದರು. ಅಕ್ಕ ಮತ್ತು 2 ತಮ್ಮಂದಿರೊಂದಿಗೆ ಬದುಕು ರೂಪಿಸಿಕೊಂಡ ಹಾಗೂ ಬಂಧು ಬಾಂಧವರ ಬದುಕು ರೂಪಿಸಿದ ಹೆಗ್ಗಳಿಕೆ ಇವರದ್ದು. ಶಾಲೆಯಲ್ಲಿ ಚೂಟಿಯಾಗಿದ್ದ ಕೆಬಿ ಚನ್ನಪ್ಪನವರು ಇದೇ ಸಾಲಿಗುಡಿಯಲ್ಲಿ 1ರಿಂದ 4ನೇ ತರಗತಿಯವರೆಗೆ ಓದಿದರು. ಕ್ಲಾಸ್ಗಳು ನಡೀತಾ ಇದ್ರು. ನಮಗೆ 5ನೇ ಕ್ಲಾಸ್ ಸ್ಟಾರ್ಟ್ ಆದಾಗ ನಮ್ಗೆ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ಅಲ್ಲಿ ಈಗ ಐತಲ್ಲ ಶಾಲೆ, ಅಲ್ಲಿಗೆ ಹೋಗಿದ್ವಿ. ನಮಗೆ ಗುರುಮುತ್ತಪ್ಪ ಮೇಷ ಅಂತ ಇದ್ರು, ಅವ್ರು ಕಲ್ಸೋದು. 5ನೇ ಕ್ಲಾಸ್ಗೆ ಅಲ್ಲಿ ಹೊಸ ಬಿಲ್ಡಿಂಗ್ ಈಗೇನು ಶಾಲೆ ಐತೆ ಅಲ್ಲಿಗೆ ಹೋಗ್ತು. ಇಲ್ಲೆಲ್ಲ ಕ್ವಶನ್ ಸಪ್ರೇಷನ್ 4 ಗಂಟೆಗೆ ಬರ್ಸಿ ಲಾಟಿನ್ ಇಟ್ಟು ಓದ್ಸೋದು. 4 ಜನಕ್ಕೆ ಒಂದು ಲಾಟಿನ್ ಇಟ್ಟು ನಾವೇ 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆ ಬರೋದು ನಾವೇ ಲಾಸ್ಟ್. ಅಲ್ಲಿಂದ ಪಬ್ಲಿಕ್ ಪರೀಕ್ಷೆನ ತಗೋಬಿಡ್ತೀವಿ. 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಈ ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಅಧ್ಯಯನ ಮಾಡಿದರು. ಆಗ 7ನೇ ತರಗತಿ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿಸಲು ಪಬ್ಲಿಕ್ ಪರೀಕ್ಷೆ ಜಾರಿಯಲ್ಲಿತ್ತು. ಈ ಪರೀಕ್ಷೆಯನ್ನು ಬರೆದ ಕೊನೆಯ ಬ್ಯಾಚ್ ವಿದ್ಯಾರ್ಥಿಗಳಿವರು. ನಮಗೆ ಇಲ್ಲಿ ನಾವು ಅಭ್ಯಾಸ ಮಾಡಿದ ಬಸ್ 6ನೇ ಕ್ಲಾಸಿಗೆ ಬಂದಿದ್ವಿ, 7ನೇ ಕ್ಲಾಸಿಗೆ 5ಕ್ಕೆ ಬಂದಿದ್ವಿ. 5, 6, 7 ಈ ಒಂದು ಶಾಲೆ ಆವರಣದಲ್ಲಿ ಕಲ್ತ್ವಿ. ಅದಕ್ಕಿಂತ ಮೊದಲು ನಾವು ಊರೊಳಗೆ ಗುಡಿಯಲ್ಲಿ ಅಲ್ಲಿ ಕ್ಲಾಸ್ಗಳನ್ನು ಕಲ್ತ್ವಿ, ಹಳೆ ಬಿಲ್ಡಿಂಗ್ನಾಗೆ. ಖಂಡಿತವಾಗಿ ಅವತ್ತು ನಮಗೆ ಆಲೆಕಲ್ಲಿಂದಲೇ 3 ಮೇಷ್ಗಳು ಬರ್ತಾ ಇದ್ರು. ಗುರುಮರ್ತಪ್ಪ ಮಾಸ್ಟರ್ ಅಂತಂದೇಳಿ ಒಬ್ಬರು, ಕೊಟ್ರೇಶಪ್ಪ ಮೇಷ ಅಂತ ಒಬ್ಬರು, ಇನ್ನೊಬ್ಬರು ಗೋಣಿಯಪ್ಪ ಮೇಷ ಅಂತಂದೇಳಿ 3 ಶಿಕ್ಷಕರು ಬರ್ತಿದ್ರು. ಖಂಡಿತವಾಗಿ ಅವರೆಲ್ಲ ಸೈಕಲ್ ಮೇಲೆ ಬರೋರು. ಭಾಳಷ್ಟು ಚೆನ್ನಾಗಿ ಪ್ರಯಾಣವನ್ನು ಆ ಒಂದು ಕಲಿಕೆಯನ್ನು ಕೂಡ ಅವರು ಮಾಡಿಸ್ತಾ ಇದ್ರು. ಖಂಡಿತವಾಗಿ ಅವ್ರು ಕಲಿಸಿರ್ತಕ್ಕಂಥದ್ದು ಭಾಳ ನಮಗೆ ನೆನಪಿದೆ. ಹಾಗೆ ಇನ್ನೊಬ್ರು ರೇವಣಸಿದ್ದಪ್ಪ ಅಂತಂದೇಳಿ ಒಬ್ಬರು ಇದ್ದರು. ಮತ್ತು ಇನ್ನೊಬ್ರು ಈಶ್ವರಪ್ಪ ಅಂತ ಇದ್ರು. ರೇವಣಸಿದ್ದಪ್ಪ ಮೇಷಪ್ಪ ಅಂತಂದರೆ ಗಣಿತವನ್ನು ಕಲಿಸ್ತಾ ಇದ್ರು. ಅವ್ರು ಭಾಳಷ್ಟು ಸ್ಟ್ರಿಕ್ ಆಗಿರ್ತಕ್ಕಂಥವ್ರು. ನಾವು ಅವ್ರದ್ದು ಸೈಕಲ್ ನೋಡ್ಕೊಂತ ನಿಂತ ಇರ್ತಿದ್ವಿ. ಪ್ರೇಯರ್ ಆಗೋ ತನಕ ಅವ್ರು ಸೈಕಲ್ ಬರಲಿಲ್ಲಪ್ಪ ಅಂದ್ರೆ ಭಾಳಷ್ಟು ಖುಷಿಯಾಗಿರ್ತಿದ್ವಿ. ಯಾಕಪ್ಪ ಅಂದ್ರೆ ಇವತ್ತು ಅವ್ರಿಲ್ಲ, ಇವತ್ತು ನಮಗೆ ಒಡೆಯರು ಪನಿಷ್ಮೆಂಟ್ ಕೊಡೋರು ಯಾರಿಲ್ಲ ಅಂತ ಹೇಳಿ ಭಾಳಷ್ಟು ಖುಷಿ ಪಡ್ತಾ ಇದ್ವಿ. ಆದರೆ ಶಾಲೆ ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತು ರೇವಣಸಿದ್ದಪ್ಪ ಮೇಷ್ ಒಡೆಯತ್ತಿಗೆ ಬೈಯತ್ತಿಗೆ ಅಷ್ಟು ಚೆನ್ನಾಗಿ ಕಲ್ತೀವಿ ಮುಂದೆ ಅಂತಕ್ಕಂಥದ್ದು. ಖಂಡಿತವಾಗಿ ಅಂಥ ಮಾಸ್ಟರ್ನ ನಾವು ಯಾವಾಗಲೂ ಕೂಡ ನೆನ್ಪಿಟ್ಟಿರ್ತೀವಿ ಅಂತಂದೇಳಿ. ಹಾಗೆ ನಮಗೆ ಶಿವಾನಂದಪ್ಪ ಮಾಸ್ಟರ್ ಅಂತ ಇದ್ದರು. ಅವರು ಕೂಡ ನಮ್ಮ ಸ್ನೇಹಿತ ಶಿವಕುಮಾರ್ ಅವರ ಅಣ್ಣರು. ಅವ್ರು ಇಂಗ್ಲೀಷ್ ಮಾತ್ರ ಭಾಳ ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ಎ ಬರೆಯೋದು ಹೆಂಗೆ ಅಂದರೆ 2 ಕೋಲಿಟ್ಟಿಂಗ್ ಕಟ್ಟಿದರೆ ಅದು ಎ ಅಂತಂದು ಹೇಳೋರು. ಮತ್ತು ಹಾಗೆ ನಡುವೆ ಒಂದು ಕಟ್ಟಿದರೆ ಅದು ಕಟ್ಟಿಬಿಟ್ರೆ ಅದು ಒಂದು ಇದು ಅಂತಂದೇಳಿ ಅವ್ರು ಎಲ್ಲ ಅಕ್ಷರನೂ ಬೇರೆ ಗುಡಿಸ್ಲು ಕಟ್ಟೋದು ಹೆಂಗೆ, ಆ ರೀತಿ ಕಟ್ಟಿದರೆ ಯಾವ ಅಕ್ಷರಗಳು ಅಂತಂದೇಳಿ ಹೇಳ್ಕೊಡ್ತಾ ಇದ್ರು. ಖಂಡಿತವಾಗಿ ಇಂಗ್ಲೀಷ್ ಅಂತೂ ಭಾಳ ಚೆನ್ನಾಗಿ ನಾವು ಅಭ್ಯಾಸ ಮಾಡ್ತಾಯಿದ್ವಿ. ಇನ್ನೊಬ್ಬರು ನಾಗೇಂದ್ರಪ್ಪ ಸರ್ ಅಂತ ಇದ್ರು, ಹೌದಾ? ಅವರು ಬಾದ್ರಗಟ್ಟೆರು. ಅವರು ಇಂಗ್ಲೀಷ್ ಕಲಿಸ್ತಾ ಇದ್ರು. ಅವರು 7th ಇಯರಿಗೆ ಇದ್ರು. 7th ಇಯರ್ಗೆ ಅವರು ಸೈನ್ಸು ಇಂಗ್ಲೀಷನ್ನು ಕೂಡ ಕಲಿಸ್ತಾ ಇದ್ರು. ಅವರು ಭಾಳ ಚೆನ್ನಾಗಿ ನಮ್ಗೆ ಕಲಿಸಿದ್ರು. ದುಷ್ಯಂತಪ್ಪ ಮಾಸ್ಟರ್ ಅಂತಂದೇಳಿ ಅವರು ಯಾವಾಗಲೂ ಕೂಡ ಒಂದು ರೋಲರ್ ತಗೊಂಡು ನಿಂತ್ಕೊಂಡಾರು. ಪ್ರೇಯರ್ಗೆ ಯಾರು ಲೇಟಾಗಿ ಬರ್ತಿದ್ವೋ ಅಲ್ಲಿ ಪನಿಷ್ಮೆಂಟ್ ತಗೊಂಡಾದ್ಮೇಲೆ ಬರಬೇಕಾಗಿತ್ತು. ಯಾವುದೇ ಕಾರಣಕ್ಕೆ ಪ್ರೇಯರ್ ಬರೋಂಗಿದ್ದಿಲ್ಲ. ಅಕಸ್ಮಾತ್ತಾಗಿ ಲೇಟಾಗಿ ಬಂದು ಹೊರಗೆ ಒಂಟಿ ಕಾಲಿನಲ್ಲಿ ನಿಲ್ಲಿಸ್ತಾ ಇದ್ರು. ನಮಗೆ ಒಂಟಿ ಕಾಲಿನಲ್ಲಿ ನಿಲ್ಲಿಸಿ ಆಮೇಲೆ ನಮಗೆ ತಗೊಂತ ಇದ್ರು. ಆಕಸ್ಮಿಕವಾಗಿ ನಾವು ಶಾಲೆ ಏನಾದ್ರು ತಪ್ಪಿಸ್ಕೊಂಡ್ರೆ ಒಬ್ಬರು ಮೂಡ್ಲೆಪ್ಪ ಅಂತಂದು ಹೇಳಿದ್ರು ಜವಾನ್ರು.
ಆ ಮೂಡ್ಲೆಪ್ಪ ಅಂತಂದೇಳಿ ಅವರು ಎಲ್ಲರೂ ಒಳ ಬಂದಾದ್ಮೇಲೆ ಊರೊಳಗೆ ಅಡ್ಡಾಡ್ಕೊಂತ ಬರೋರು. ಯಾರ್ಯಾರ ಮನೆಗೆ ಇರ್ತಿದ್ರು ಅವ್ರನ್ನ ಸೀದಾ ಹೆಗಲ ಮೇಲೆ ಹೊತ್ಕೊಂಬಂದು ನಮ್ಮನ್ನ ಕ್ಲಾಸ್ನೊಳಗೆ ಆಗ್ತಾಯಿದ್ರು. ಖಂಡಿತವಾಗಿ ಆ ರೀತಿ ಅವ್ರು ಮಾಡಿದ್ರಿಂದ ಯಾರ್ಯಾರ ಮನೆಗೆ ಇರ್ತಿದ್ರು ಅವರೆಲ್ಲರೂ ಶಾಲೆ ಬರಂಗೆ ಹಕ್ಕತ್ತು ಅವ್ರನ್ನ ಭಾಳಷ್ಟು ಚೆನ್ನಾಗಿ ಕಲಿತಾ ಇದ್ವಿ. ಆದರೂ ಬೇಸಿಗೆ ಒಂದ್ಸರಿ ನಮ್ಮೂರಾಗ ಹಳ್ಳ ಹರಿತಾ ಇತ್ತು ಪೂರ್ತಿನ. ಆವಾಗ ಈಜಾಡಕ್ಕೆ ಹೋಗ್ತಾ ಇದ್ವಿ. ಈಜಾಡಕ್ಕೆ ಮಧ್ಯಾಹ್ನಕ್ಕೆ ಕ್ಲಾಸಿಗೆ ಚಕ್ಕರ್ ಹೊಡೆದು ಕೂಡ ಹೋಗ್ತಾ ಇದ್ವಿ. ಆದರೆ ತಿರುದಿಸ ಪನಿಷ್ಮೆಂಟ್ ನಮಗೆ ಕಾಯಂವಾಗಿ ಸಿಗ್ತಾ ಇತ್ತು. ಪ್ರಾಥಮಿಕ ಶಾಲೆಯಲ್ಲಿ ಓದಿದ ಗಳಿಗೆ ಸ್ಮರಿಸುತ್ತಾ ಮಕ್ಕಳ ಬಾಯಿ ಸಿಹಿ ಮಾಡಿದರು. ಜೊತೆಗೆ 7ನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರನ್ನು ಪ್ರೋತ್ಸಾಹಿಸಲು 10,000 ರೂಪಾಯಿಗಳ ಠೇವಣಿಯ ಬಡ್ಡಿ ಹಣವನ್ನು ಬಹುಮಾನ ರೂಪದಲ್ಲಿ ನೀಡಲು ನಿರ್ಧರಿಸಿದರು. 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಪ್ರೌಢಶಾಲಾ ಶಿಕ್ಷಣಕ್ಕೆ ಆಗಮಿಸಿದ್ದು ದಾವಣಗೆರೆ ಜಿಲ್ಲೆಯ ಅಣಜಿ ಗ್ರಾಮಕ್ಕೆ. 3 ವರ್ಷ ಹಾಸ್ಟೆಲ್ನಲ್ಲಿದ್ದು ಸೈ ಎನಿಸಿಕೊಂಡರು. ಇದೇ ಕೆರೆಯಲ್ಲಿ ವಾರಾಂತ್ಯ ತಮ್ಮ ಬಟ್ಟೆ ತೊಳೆದುಕೊಂಡಿದ್ದನ್ನು, ಗೆಳೆಯರೊಂದಿಗೆ ಈಜಾಡಿದ್ದನ್ನು ಅವರಿನ್ನೂ ಮರೆತಿಲ್ಲ. ಶ್ರೀ ಕೆರೆ ಹೊನ್ನಮ್ಮ ವಿದ್ಯಾಸಂಸ್ಥೆಯ ಶ್ರೀ ಹ್ಯಾಳೇದ ವೀರಪ್ಪ ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ 1982ರಲ್ಲಿ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದರು. ಇಲ್ಲಿ ಈ ನಮ್ಮ ಕರುಸಭ ಸ್ನೇಹಿತರೆಲ್ಲ ಇವರ ಚಿಕ್ಕಪ್ಪನೇ ಮಾಸ್ಟರ್ ಆಗಿದ್ದರಿಂದ ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ರು. ನಾವಲ್ಲಿ ಬಾದ್ರಘಟ್ಟ ಅಂತ ಇತ್ತು, ಅಲ್ಲಿ ಓದೋಕೆ ಅನುಕೂಲತೆ ಇತ್ತು. ಇಲ್ಲಿ ಫ್ರೀ ಹಾಸ್ಟೆಲ್ ಐತೆ, ಅವಾಗೆಲ್ಲ ಏನಿಲ್ಲ. ಒಂದು 10 ಸೇರು ರಾಗಿ ಕೊಟ್ಬಿಟ್ರೆ 1 ವರ್ಷ ಊಟಕ್ಕೆ ಹಾಕರ್ ನಮಗೆಲ್ಲ. ಅಲ್ಲಿ 10 ಸೇರು ರಾಗಿ ಕೊಟ್ಟು 1 ವರ್ಷ ನಾವು 3 ವರ್ಷನೂ ಇಲ್ಲಿ ಅಭ್ಯಾಸ ಮಾಡಿದ್ವಿ. ಫೀಸ್ 20 ರೂಪಾಯಿನೇ ಇತ್ತು, ಅದ್ರಾಗ 10 ರೂಪಾಯಿ ಕಟ್ತಿದ್ವಿ ಅಷ್ಟೇ. ನಾವೇ ನಮ್ಮ ಬೇಷ್ ಇಲ್ಲೇ ಅದು ನಮ್ಮರ ತಗೊಬಿಡಿದ್ರು ಅಂತ 10 ರೂಪಾಯಿ ಕಟ್ತಾ ಇದ್ರು. ಹಂಗಾಗಿ ಆ ಒಂದಿದ್ರಲ್ಲಿ ನಾವು ಚೆನ್ನಾಗಿ ಅಭ್ಯಾಸ ಮಾಡಿದ್ವಿ. ಖಂಡಿತವಾಗಿ ಈ ಶಾಲೆ ನಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಜೀವನವನ್ನು ಕೊಡ್ತದೆ. ಇವತ್ತು ನಾನು ಇಲ್ಲಿ ಹೈಸ್ಕೂಲ್ ಮುಗಿಸಾದ ಮೇಲೆ ಮುಂದೆ ನನ್ನ ಅಭ್ಯಾಸ ಸಿರಿಗೆರೆಯಲ್ಲಿ ಹೋಗಿ ಸಿರಿಗೆರೆಯಿಂದ 2 ವರ್ಷ PUC ಮಾಡಿ, ಅವಾಗೆಲ್ಲ ಎಜುಕೇಷನ್ ಟ್ರೈನಿಂಗ್ ಇರ್ತದೆ. 2 ವರ್ಷ ಮಾಡಿದರೆ ಟೀಚರ್ಸ್ ಅದನ್ನು ಮಾಡಿದ್ವಿ. ಅದು ಮಾಡಿ ಆದಮೇಲೆ ಮುಂದೆ ನಾನು ಅಲ್ಲಿಂದ ಚಿತ್ರದುರ್ಗದಲ್ಲಿ SM ಕಾಲೇಜಿನಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿ ಅಲ್ಲಿಂದ ಮತ್ತೆ ನಮಗೆ ಉಚಿತವಾಗಿ ಗೌರ್ಮೆಂಟ್ ಸೀಟ್ MM ಕಾಲೇಜ್ ಗನ್ಮಂಟ್ ದಾವಣಗೆರೆಗೆ ಸೀಟ್ ಸಿಕ್ತು. ಅಲ್ಲಿ ಗೌರ್ಮೆಂಟ್ ಸೀಟಲ್ಲಿ ಕೇವಲ 850 ರೂಪಾಯಿ ಫೀಸ್ ಕೊಟ್ಟು ನಾವು B.Ed ಕೂಡ ಮಾಡಿದ್ವಿ. B.Ed ಮಾಡಿ ಆದಮೇಲೆ ನಮಗೆ 3 ವರ್ಷನೇ ಒಂದು ಗೌರ್ಮೆಂಟ್ ಅಪಾಯಿಂಟ್ ಆಯ್ತು. ಕೇವಲ ಸಮಥಿಂಗ್ನಲ್ಲಿ ನಮ್ಗೆ ಗೌರ್ಮೆಂಟ್ ಅಪಾಯಿಂಟ್ ಕೈ ತರ್ತು. ಅವಾಗ ಸುಮ್ಮನೆ ಕುತ್ಕೊಳ್ಳೋದು ಬೇಡ, ಇವಾಗಲೇ ಆದ್ರೆ ಆಗಬೇಕಾಗಿತ್ತು ಅಂತಂದು ಆಮೇಲೆ ಒಂದು 8 ಇನ್ಸ್ಟಿಟ್ಯೂಷನ್ಗೆ ನಾವು ಮೊಳಕಾಲ್ಮೂರಲ್ಲಿ ಸೇರಿದೆ. ಮೊಳಕಾಲ್ಮೂರಲ್ಲಿ ಅಲ್ಲಿ 5 ವರ್ಷ ಉಚಿತವಾಗಿ ದುಡಿದ್ವಿ. 5 ವರ್ಷ ಉಚಿತವಾಗಿ ದುಡಿದಾದ್ಮೇಲೆ ನನಗೆ 92ನಲ್ಲಿ ಸೇರಿದೆ. ಆದ್ರೆ 97 ನಂದು ಅಪ್ರೂವಲ್ ಆಯಿತು. ಆ ಬೆಂಗಳೂರಲ್ಲಿ ಕೌನ್ಸಿಲಿಂಗ್ ನೋಡಿದಾಗ ಹಾವೇರಿ ಜಿಲ್ಲೆ ತೋರಿಸಿದ್ರು. ಹಾವೇರಿ ಜಿಲ್ಲೆ ತೋರಿಸಿದಾಗ ಶಿಗ್ಗಾಂವ್ ಅಂತಂದೇಳಂತ ಪ್ಲೇಸ್ ತೋರಿಸಿದ್ರು. ಅದು ಶಿಗ್ಗಾಂವ್ ಬಗ್ಗೆ ನನಗೆ 2 ಗೊತ್ತಾಯಿತು. ಒಂದು ಶಿಗ್ಗಾಂವ್ನ ತಾಲೂಕ್ ಪ್ಲೇಸ್ ಅನ್ನೋದು ಗೊತ್ತಿತ್ತು, 2ನೇದು ಹೈಸ್ಕೂಲ್ ಐತಿ ಅಂತ, ಮತ್ತು ಹೈವೇ ರೋಡ್ನಾಗ ಐತಿ ಅಂತ ಗೊತ್ತಿತ್ತು. ನಮ್ಮ ದೇವರು ಒಂದು ಒಳ್ಳೆ ಶಾಲೆಗೆ ಕಳಿಸಿದಾನೆ ಅಂತಂದೇಳಿ. ಮಕ್ಕಳಿಗೆ ಮನವರಿಕೆಯಾಗುವಂತೆ ಮಾಡುತ್ತಿದ್ದ ಪಾಠಗಳು, ಸಂಸ್ಥೆಯ ಶ್ರೇಯಸ್ಸಿಗೆ ಪಟ್ಟ ಶ್ರಮ, ಸಾಮಾಜಿಕ ಕಳಕಳಿಯ ಸಂಘಟನೆಗಳಲ್ಲಿನ ಪಾಲ್ಗೊಳ್ಳುವಿಕೆ ಹಾಗೂ ಸದಾ ಹಸನ್ಮುಖ ಭಾವದ ಸ್ನೇಹದಿಂದ ಶಿಗ್ಗಾವಿ ಜನತೆ KB ಚನ್ನಪ್ಪ ಅವರನ್ನು ಒಪ್ಪಿಕೊಳ್ಳಲು ಮತ್ತು ಅಪ್ಪಿಕೊಳ್ಳಲು ಬಹುದಿನಗಳು ಬೇಕಾಗಲಿಲ್ಲ. ವೃತ್ತಿಗೆ ನೀಡಿದ ನ್ಯಾಯ ಮತ್ತು ಪ್ರವೃತ್ತಿಯಲ್ಲಿನ ಗೌರವ ಅವರನ್ನು ಮತ್ತಷ್ಟು ಆಪ್ತವಾಗಿಸಿತು. ತಮ್ಮ ಕ್ರಿಯಾಶೀಲ ಸ್ವಭಾವಕ್ಕೆ JCI, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ವೇದಿಕೆಗಳನ್ನು ಸದ್ಬಳಕೆ ಮಾಡಿಕೊಂಡರು. 2014ರಲ್ಲಿ JCI ಘಟಕದ ಶಿಗ್ಗಾವಿ ತಾಲೂಕಾಧ್ಯಕ್ಷರಾಗಿದ್ದ ವೇಳೆ ಕಣ್ಣಿನ ತಪಾಸಣೆ, ವನ ಮಹೋತ್ಸವ ಹಾಗೂ ಸಾಧಕರನ್ನು ಗೌರವಿಸುವ ಕೆಲಸ ಮಾಡಿದರು. 2008ರಿಂದ 2012ರವರೆಗೆ ಶಿಗ್ಗಾವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕನ್ನಡಮ್ಮನ ಸೇವೆಗೈದರು. ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ 12ನೇ ಶತಮಾನದ ಶಿವಶರಣರ ಸಂದೇಶಗಳನ್ನು ಪಾಲಿಸಿದರು ಮತ್ತು ತಮ್ಮ ಆಪ್ತರಿಗೆ ಪಾಲಿಸುವಂತೆ ಮನವೊಲಿಸಿದರು. ಹಾವೇರಿ ಜಿಲ್ಲಾ SSLC ಸಮಾಜ ವಿಜ್ಞಾನ ಪರೀಕ್ಷೆಯ ಮೌಲ್ಯಮಾಪನ ಮುಖ್ಯಸ್ಥರಾಗಿ
ಶಿಗ್ಗಾವಿ ತಾಲೂಕು ಸಮಾಜ ವಿಜ್ಞಾನ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾ ಘಟಕದ ಸದಸ್ಯರಾಗಿ, ಸಮಾಜ ವಿಜ್ಞಾನದ ಕ್ರಿಯಾ ಯೋಜನೆ, ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ, ತರಬೇತಿ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸತತ ಶ್ರಮಿಸಿದ ಫಲವಾಗಿ 2012ರಲ್ಲಿ ಹಾವೇರಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಕೆಪಿಸಿಸಿ ವತಿಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯ ಗೌರವಕ್ಕೆ ಭಾಜನರಾದರು. ವೃತ್ತಿ ಜೀವನಕ್ಕೆ ನ್ಯಾಯ ನೀಡುವ ಜೊತೆಗೆ ಡಿಸೆಂಬರ್ 8, 1993ರಲ್ಲಿ ಹೊಳಲ್ಕೆರೆ ತಾಲೂಕಿನ ಶಿಕ್ಷಕ ನಂಜುಂಡಪ್ಪ ಹಾಗೂ ಲಲಿತಮ್ಮನವರ ಪುತ್ರಿ ಹೇಮಾವತಿ ಅವರೊಂದಿಗೆ ದಾಂಪತ್ಯ ಜೀವನ ಆರಂಭಿಸಿದರು. ಈ ದಂಪತಿಗೆ ಏಕಮೇವ ಪುತ್ರ ಕೆಸಿ ಪ್ರವೀಣ್ ಪ್ರಪಂಚವೇ ಆಗಿದ್ದ. ಆದರೆ ಪ್ರತಿಭಾವಂತ ಮಗ 2024ರಲ್ಲಿ ಪ್ರಪಂಚವನ್ನೇ ತೊರೆದಾಗ ಮನಸ್ಸು ಭಾರವಾಗಿದ್ದನ್ನು ಅರಗಿಸಿಕೊಳ್ಳುವುದು ಅಸಾಧ್ಯ. ಮಗನ ಅಗಲಿಕೆಯ ಮಧ್ಯೆಯೂ ಶಾಲಾ ಮಕ್ಕಳ, ಸಮಾನ ಮನಸ್ಕರ, ಬಂಧು ಬಾಂಧವರ ಹಾಗೂ ಗೆಳೆಯರ ಮುಖದಲ್ಲಿ ಮಗ ಪ್ರವೀಣನನ್ನು ಕಾಣುತ್ತಿರುವರು. ಬದುಕಿನ ಪಯಣದಲ್ಲಿ ಕೃತಜ್ಞತೆಯ ಹೆಜ್ಜೆಗಳಲ್ಲಿ ಸಾಗುತ್ತಿರುವ ಅವರು ತಮ್ಮ ಊರಿನ ದೇಗುಲಗಳಿಗೆ, ಅಧ್ಯಯನ ಮಾಡಿದ ಹಾಗೂ ಪಾಠ ಮಾಡಿದ ಶಾಲಾ ದೇಗುಲಗಳಿಗೆ ತನು ಮನ ಧನಗಳ ಸಹಕಾರ ನೀಡುತ್ತಾ ಬಂದಿರುವರು. ಮಾಮಲೆ ದೇಸಾಯಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಲು 35,000 ರೂಪಾಯಿಗಳ ಠೇವಣಿ ಇಟ್ಟಿರುವರು. ಜೊತೆಗೆ ಈ ಪ್ರೌಢಶಾಲೆಯ ಆವರಣದ ಗುಡ್ಡವನ್ನು ಸಮತಟ್ಟುಗೊಳಿಸಿ ಅಂಗಳವನ್ನಾಗಿಸಲು ಅಂದಿನ ಉಪಪ್ರಾಚಾರ್ಯ ಜಿಎನ್ ಯಲಿಗಾರ್ ಹಾಗೂ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಕೈಜೋಡಿಸಿದ್ದರು. ಪತ್ನಿ ಹೇಮಾವತಿ ಪತಿಯ ಸತ್ಕಾರ್ಯಗಳ ಹೆಜ್ಜೆಗಳಲ್ಲಿ ಹೆಜ್ಜೆಯನ್ನಿಟ್ಟು ನಡೆಯುತ್ತಿರುವರು. ಕೆಬಿ ಚನ್ನಪ್ಪ ಅವರು ದೈವ ಭಕ್ತರು. ಅವರಿಗೆ ದೇವರು ಮತ್ತು ಹೆತ್ತಮ್ಮಳ ಹರಕೆ ಇದೆ. ವರ್ಷ ಚೈತನ್ಯದ ಚಿಲುಮೆಯಂತೆ ಶಿಕ್ಷಕ ವೃತ್ತಿ ಪೂರೈಸಿ ಸೇವಾ ನಿವೃತ್ತಿ ಹೊಂದಿರುವರು. ಅವರ ನಿವೃತ್ತಿ ಜೀವನ ಸುಖದ ಗಳಿಗೆ ಸೃಷ್ಟಿಸಲಿ. ಅವರನ್ನು ಹೃದಯ ತುಂಬಿ ಹಾರೈಸೋಣ. ಶಿಗ್ಗಾವಿ ಜನತೆ ಅವರ ಬೆನ್ನು ತಟ್ಟಿದೆ. ಬನ್ನಿ, ನಾವು ಚಪ್ಪಾಳೆ ತಟ್ಟೋಣ.